ಹರೇ ನಮಃ. ಎಲ್ರಿಗೂ ಬಂದು ನರಸಿಂಹ ಜಯಂತಿದು ಶುಭೇಚ್ಛಾ. ಇವತ್ತು ಒಳ್ಳೆಯ ಒಂದು ಪರ್ವಕಾಲ, ಒಳ್ಳೆಯ ದಿವಸ ನರಸಿಂಹ ಜಯಂತಿ. ಏನಂದರೆ ಕೆಲವರು ಮನೆಯಲ್ಲಿ ವೆಂಕಟರಮಣ ದೇವರು ಇರ್ತಾರೆ, ಕೆಲವರು ಮನೆಯಲ್ಲಿ ಒಕ್ಕಲು ದೇವರು ಬಂದು ನರಸಿಂಹ ದೇವರು ಇರ್ತಾರೆ. ಶ್ರೀನಿವಾಸ ಕಲ್ಯಾಣದಲ್ಲೇ ಬಂದು ಹೇಳ್ತಾರೆ ಅಂತೆ, ಯಾರಿಗೆ ನೈವೇದ್ಯ ಮಾಡಬೇಕು ಅಂದರೆ ಶ್ರೀನಿವಾಸ ದೇವರು ಹೇಳ್ತಾರೆ ಅಹೋಬಿಲ ನರಸಿಂಹ ದೇವರಿಗೆ ನೈವೇದ್ಯ ಮಾಡಿ ಅಂತ. ಆದ್ದರಿಂದ ನರಸಿಂಹ ದೇವರು, ನರಸಿಂಹ ಜಯಂತಿ ಅನ್ನೋದು ಇದು ಭಯ ಎಲ್ಲ ಎಲ್ರಿಗೂ ಹೋಗಿ ಎಲ್ಲ ಅನುಗ್ರಹ ಮಾಡೋ ದೇವರು. ಎಲ್ಲ ದೇವರು ಹಾಗೆ ಮಾಡ್ತಾರೆ. ನರಸಿಂಹ ದೇವರು ಸ್ಪೆಷಲಿ ಬಂದು ಭಯ ಅದೆಲ್ಲ ಇದ್ದರೆ ಹೋಗುತ್ತೆ. ತುಂಬ ನಾವು ಬಂದು ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದು. ನರಸಿಂಹ ಜಯಂತಿ ಬಂದು ಎಲ್ಲರೂ ಮಾಡಬೇಕು. ವೆಂಕಟರಮಣ ದೇವರು ಒಕ್ಕಲಿದ್ರೂ ಪರವಾಗಿಲ್ಲ, ನರಸಿಂಹ ದೇವ್ರದ್ದು ಪೂಜೆ ಖಂಡಿತ ಮಾಡಲೇಬೇಕು. ಈ ನರಸಿಂಹ ಜಯಂತಿದು ಬಂದು ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಕೆಲವರು ಮನೆಯಲ್ಲಿ ಫಲಹಾರ ಅಭ್ಯಾಸ ಇದೆ, ಇದೆಲ್ಲ ನಾನು ಹೇಳೋದು ತಮಿಳ್ನಾಡು ಕಡೆ. ನನಗೆ ಕರ್ನಾಟಕ ಬಗ್ಗೆ ಗೊತ್ತಿಲ್ಲ. ನಾನು ನಮ್ಮದು ತಮಿಳ್ನಾಡು ಕಡೆ ಏನಿದೆಯೋ ಅದು ಮಾತ್ರನೇ ಹೇಳ್ತಾ ಇದ್ದೀನಿ. ನಮ್ಮ ಕಡೆ ಬಂದು ಕೆಲವರು ಮನೆಯಲ್ಲಿ ಬಂದು ಫಲಹಾರ ಮಾಡ್ತಾರೆ ಮುಸುರೆ ಇಲ್ಲದೆ, ಕೆಲವರು ಮನೆಯಲ್ಲಿ ಬಂದು ಹಬ್ಬದ ಅಡಿಗೆ ಮಾಡಿ ನೈವೇದ್ಯ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಏನಂದರೆ ನಾವು ಮುಸುರೆ ಇಲ್ಲ, ಬರೀ ಫಲಹಾರ ಮಾಡಿ ಅವಲಕ್ಕಿ ಎಲ್ಲ ಮಾಡಿ ನೈವೇದ್ಯ ಮಾಡಿ ಬ್ರಾಹ್ಮಣರು ಮುತ್ತೈದಿನ ಕರೆಸಿ ನಾವು ಫಲಹಾರ ಹಾಕಬೇಕು. ಇದರಲ್ಲಿ ಕೆಲವ್ರ ಮನೆಯಲ್ಲಿ 10 ದಿವಸ ನರಸಿಂಹ ಜಯಂತಿದು ಅಖಂಡ ದೀಪ ಅದು ಏರಿಸೋ ಪದ್ಧತಿನೂ ಇದೆ. ಯಾರ್ಯಾರ ಮನೆಯಲ್ಲಿ ಹೆಂಗೆಂಗೋ ಅದನ್ನು ಬಿಡದೆ ಬಂದು ಮಾಡಬೇಕು. ನೋಡಿ ಫಸ್ಟ್ ಬಂದು ಸಾಲಿಗ್ರಾಮದ ಪೂಜೆ ಮಾಡಬೇಕು. ಮಾಡಿ ಆಮೇಲೆ ನರಸಿಂಹ ದೇವ್ರದ್ದು ಪಟ ಇಟ್ಟು ನರಸಿಂಹ ದೇವರಿಗೆಲ್ಲ ಪೂಜೆ ಮಾಡಬೇಕು. ನೈವೇದ್ಯಕ್ಕೆ ನೋಡಿದರೆ ಅದು ಈ ಥರ ಉಂಡಿಗಳೆಲ್ಲ ಮಾಡಬೇಕು. ಅರಳುದು, ಆಮೇಲೆ ಗೋಧಿ ಹಿಟ್ಟು, ಕಡಲೆ, ಪಾನಕ, ನೀರ್ಮೋರ, ಕೋಸಂಬರಿ, ಇಷ್ಟು ಹಣ್ಣುಗಳು, ಆಮೇಲೆ ಬರೋ ಮುತ್ತೈದಿ ಬ್ರಾಹ್ಮಣರಿಗೆ ವಿಳೆದೆಲೆ ಅಡಿಕೆ ಇದೆಲ್ಲ ಬಂದು ಕೊಡಬೇಕು. ನೈವೇದ್ಯಕ್ಕೆ ನೋಡಿದರೆ ನಮ್ಮ ಮನೆಯಲ್ಲಿ ನೋಡಿ ನಾನು ಬರೀ ಅವಲಕ್ಕಿಯಿಂದ ಎಲ್ಲ ಮಾಡಿದ್ದೀನಿ. ಅವಲಕ್ಕಿನಲ್ಲಿ ಈ ಮೊಸರು ಅವಲಕ್ಕಿ, ಉಪ್ಪಿಟ್ಟು, ಆಮೇಲೆ ಸಜ್ಜಿಗೆ, ಇದು ಬಂದು ನಿಂಬೆಹಣ್ಣು ಅವಲಕ್ಕಿ, ಗೊಜ್ಜು ಅವಲಕ್ಕಿ, ಆಮೇಲೆ ಸಂಡಿಗೆ, ಅರಳು ಸಂಡಿಗೆ, ಆಮೇಲೆ ಬಂದು ಉಪ್ಪಿನಕಾಯಿ, ಇದು ಬಂದು ಚಟ್ನಿ, ಇದು ಹಸಿ ಗೊಜ್ಜ. ಮುಸುರೆದು ಯಾವುದು ಮಾಡಬಾರ್ದು. ಆಮೇಲೆ ಇದೆಲ್ಲ ಬಂದು ನನಗೆ ಕನ್ನಡದಲ್ಲಿ ಏನೂ ಗೊತ್ತಿಲ್ಲ, ನಾವು ಇದು ವತ್ತಲ್ ಅಂತ ಹೇಳ್ತೀವಿ ತಮಿಳಲ್ಲಿ. ಇದೆಲ್ಲ ಮಾಡ್ತೀವಿ. ನಾನು ಬಂದು ಇದು ಪಾಯಸನೂ ಮಾಡಿದ್ದೀನಿ, ಅಭಿ ಪಾಯಸ. ಇದೆಲ್ಲ ಬಂದು ಮಾಡಿ ಇದೆಲ್ಲ ಆದಷ್ಟು ನೀವು ಒಬ್ಬರು ಮುತ್ತೈದಿನ ಬ್ರಾಹ್ಮಣರನ್ನ ಕರೆಸಿ ಮೈ ತುಂಬ ಗಂಧ ಹಚ್ಚಬೇಕು. ಯಾಕಂದ್ರೆ ಅದು ಗಂಧ ಬಂದು ತಂಪಾಗತ್ತೆ. ಆಮೇಲೆ ಮಲ್ಲಿಗೆ ಹೂವು, ಹಾರ, ಯಥಾಶಕ್ತಿ ದಕ್ಷಿಣೆ, ವಿಳೆದೆಲೆ, ವಸ್ತ್ರ ಏನೇನು ನೀವು ಕೊಡ್ತೀರೋ ಕೊಟ್ಟು, ಪಾನಕ, ವೈಶಾಖ ಮಾಸ, ಆಮೇಲೆ ಬೀಸಲಿಕ್ಕೆ ಇಟ್ಟು ಬೀಸಿ ಅದನ್ನು ಮಾಡ್ತಾರೆ. ಇದೆಲ್ಲ ವೈಶಾಖ ಧರ್ಮ, ಇದೆಲ್ಲ ಬಂದು ಮಾಡಬೇಕು ಅಂತಿದೆ. ಯಾವುದು ನಮ್ಮ ಧರ್ಮಗಳು ಬಿಡಬಾರ್ದು. ಯಾರಿಗೆ ಎಷ್ಟೆಷ್ಟು ಯಥಾಶಕ್ತಿ ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ನಮ್ಮ ಧರ್ಮಗಳು ಪಾಲನ ಮಾಡಬೇಕು. ಅದು ಚಿಕ್ಕವರಿದ್ರೂ ಸರಿ, ದೊಡ್ಡವರಿದ್ರೂ ಸರಿ. ನನ್ನಿಂದ ಆಗಲ್ಲ, ವಯಸ್ಸಾಗಿದೆ ಹೇಳೋಕ್ಕಾಗಲ್ಲ. ನೀವು ಬಂದು ಮಾಡಿದರೆ ಭಗವಂತ ನಿಮಗೆ ಶಕ್ತಿ ಕೊಡ್ತಾನೆ. ನೀವು ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಭಗವಂತ ನಿಮಗೆ ಮಾಡಿಸ್ತಾನೆ ಖಂಡಿತಾಗಿ. ಇದು ನನ್ನರಲ್ಲೇ ನೋಡ್ತಾ ಇದ್ದೀನಿ. ನನಗೆ ಅನಾರೋಗ್ಯ ಇದೆ. ಇದ್ರೂ ಏನೋ ನನ್ನಿಂದ ಆದದ್ದು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಥಾಶಕ್ತಿ ಏನೇನು ಆಗುತ್ತೋ ನನಗೆ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡಿ. ತುಂಬ ಜನ ಕೇಳ್ತಾರೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ, ಬೇರೆ ಹೇಳೋಕ್ಕಾಗಲ್ಲ. ಅದರಿಂದ ಒಂದು ವಿಡಿಯೋ ಮಾಡಿ ನಾನು ಎಲ್ಲರಿಗೂ ಮಾಡ್ತಾ ಇದ್ದೀನಿ. ಈ ಥರ ನರಸಿಂಹ ಜಯಂತಿ ಎಲ್ಲರೂ ಮಾಡಿ ನರಸಿಂಹ ದೇವರದು ಅನುಗ್ರಹ ಪಡೆಯಬೇಕು ಅಂತ ಕೇಳ್ತೀನಿ. ಹರೇ ನಮಃ. ನಂದು ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ತೀನಿ. ಹರೇ ನಮಃ.